ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಈ ವ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇತ್ತೀಚೆಗೆ ಯಾಕೋ ಸರಿಯಾಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿಲ್ಲ. ಅದೇನೋ ಒಂದೊಂದು ಸರಿ ಮಾಡಬೇಕು ಅಂತ ಮನಸಿದ್ರೆ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಫುಲ್ಲು ನಿಲ್ಲಿಸೇ ಬಿಡ್ತೀನಿ ಆ ಥರ. ಅದೇನು ಅಂತಾನೆ ಅಂದರೆ, ಇನ್ನೊಂದು ಏನಂದರೆ, ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಕೂಡ ವ್ಯೂಸ್ ಹೋಗ್ತಾ ಇಲ್ಲ. ಸುಮಾರು ಒಂದು ವರ್ಷದಿಂದನೂ, ಇನ್ನೂ ಅದೆಷ್ಟು ವರ್ಷ ಕಷ್ಟಪಡಬೇಕೋ ಗೊತ್ತಿಲ್ಲ ನಮಗೆ. ಒಂದು ವರ್ಷದಿಂದನೂ ಹೀಗೆ ಆಗ್ತಾಯಿದೆ. ಆದರೂ ಮರಳಿ ಯತ್ನ ಮಾಡುವ ನನಗೆ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾನೇ ಇದ್ದೀನಿ. ನೋಡೋಣ ಅದು ಯಾವತ್ತು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಆ್ಯಸಿಡ್ ಕಲಸಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕಲ್ಸೋಕ್ಕಾಗೋದಿಲ್ಲ, ನನಗೆ ಬೇರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಕಲಸಿಟ್ಟಿದ್ರಿಂದ ಅದು ಚೆನ್ನಾಗಿ ಒಂಥರ ಹಸಿಟ್ಟು ಚೆನ್ನಾಗಿ ನೆಂದಿದೆ. ಅಂದರೆ ಚಪಾತಿ ಮಾಡೋಕ್ಕೆಲ್ಲ ಕರೆಕ್ಟಾಗಿದೆ, ಒಂಥರ ಸಾಫ್ಟ್ ಆಗುತ್ತೆ ಚಪಾತಿ ಫಸ್ಟೇ ಕಲಸಿಟ್ರೆ. ಹಾಗಾಗಿ ಇದನ್ನೆಲ್ಲ ನಾನು ಮೊದಲಿಗೆ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊತೀನಿ, ಇಲ್ಲ ಒಂಥರ ರೋಲ್ ಥರ ಬೇಕಾದರೂ ಮಾಡಿಟ್ಕೋಬೋದು. ನಾನು ಈ ಥರ ಅಷ್ಟೇ ಮಾಡೋದು, ಯಾಕಂದರೆ ತುಂಬ ಆರಾಮಾಗಿ ಮನೇಲಿರೋ ಹಾಗಿದ್ರೆ ಏನು ಬೇಕಾದರೂ ನಿಧಾನಕ್ಕೆ ಮಾಡ್ಬೋದು. ನಾವು ಮನೇಲಿ ಇರೋರಲ್ವಲ್ಲ, ಹಾಗಾಗಿ ನಾನು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊತೀನಿ. ಬೇಗ ಈ ಥರ ಒತ್ಬಿಟ್ಟು ಒಂದು ಕಡೆ ತವ ಬಿಸಿ ಆಗ್ತಾ ಇರುತ್ತೆ, ಹಾಕ್ತೀನಿ. ಇಲ್ಲಾಂದರೆ ಎಲ್ಲನೂ ಒಂದು ಸರಿ ಈ ಥರ ಎಲ್ಲ ಒತ್ತಿಟ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿರ್ತೀನಿ. ಅಂದರೆ ಪ್ಲೇಟಲ್ಲಿ ಇಟ್ಟಿಟ್ರೆ ಒಂದೇ ಸರಿ ತವ ಬಿಸಿಯಾದಂಗೆ ಒಂದರಿಂದ ಒಂದು ಬೇಯಿಸ್ತಾ ಇರ್ಬೋದು. ಅದಕ್ಕೋಸ್ಕರ ನಾನು ಒಂದೇ ಸರಿ ತವ ಇಟ್ಬಿಟ್ಟು ಇದು ಮಾಡೋಕ್ಕಿಲ್ಲ. ಯಾಕಂದರೆ ನಮ್ಮನೆ ಸ್ಟವ್ ಕೂಡ ಪ್ರಾಬ್ಲಮ್ ಆಗಿದೆ. ಒಂದೇ ಸ್ಟವಲ್ಲಿ ಮಾಡಬೇಕು, ಇನ್ನೊಂದು ಸ್ಟವ್ ಪ್ರಾಬ್ಲಮ್ ಆಗಿದೆ, ಅದು ಹಚ್ಕೋತಾ ಇಲ್ಲ, ಅದು ರೆಡಿ ಮಾಡಿಸ್ಬೇಕು. ಹಾಗಾಗಿ ನೋಡಿ ಇಲ್ಲಿ ಚಪಾತಿ ಹೊತ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆಲ್ಲ ತರಕಾರಿ ಗ್ರೇವಿ ಮಾಡಿದ್ದೆ. ಅಂದರೆ ಇದು ನಾನು ನೈಟೇ ಮಾಡಿದ್ದೆ. ಬೆಳಗ್ಗೆ ಹೇಳ್ಬೇಕಂದ್ರೆ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ನನಗೆ. ಅದಕ್ಕೋಸ್ಕರ ತರಕಾರಿ ಎಲ್ಲ ಬೀನ್ಸ್ಗಳೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ. ಒಂಥರ ಅಂದರೆ ಸಾಂಬಾರು ಎಲ್ಲ ಗೊಜ್ಜು ಎಲ್ಲ ಆ ಟೈಪಲ್ಲಿ ಮಾಡಿದ್ದೆ. ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಚಪಾತಿ, ದೋಸೆ, ಇಡ್ಲಿ, ರೈಸ್ಗೆಲ್ಲ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಅಂದರೆ ಹಸಿ ಕಾಳಲ್ಲಿ ನಾವೇನು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಹಸಿ ಕಾಳು ಜೊತೆ ಹೇಳ್ಬೇಕಂದ್ರೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇಲ್ಲಿ ಚಪಾತಿನ ನಾನು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದೊಂದಾಗಿ. ಅದೇನಾಗುತ್ತೆ ಅಂದರೆ ತವ ಸ್ವಲ್ಪ ಜಾಸ್ತಿ ಬಿಸಿಯಾಗಿದ್ರೆ ಸೀದೋಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಆಯಿಲ್ ಚಪಾತಿ ಅಷ್ಟೊಂದು ತಿನ್ನಲ್ಲ. ಆದರೂ ನಾನು ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ತಾಯಿದ್ದೆ. ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಚಪಾತಿ ಎಲ್ಲ ಮಾಡಿ ರೆಡಿನೇ ಮಾಡಿಬಿಟ್ಟೆ ನಾನು ಆಗಲೇ. ಆದರೆ ಈಗ ಚಪಾತಿ ಮಾಡೋದು ಅವೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ, ತೀರಾ ಉದ್ದಾಗೋಗುತ್ತೆ, ಯಾರೂ ನೋಡೋದಿಲ್ಲ. ಹಾಗಾಗಿ ಮತ್ತು ಚಪಾತಿ ಎಲ್ಲ ಮಾಡಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೋ ಹೊರಗಡೆ ಹೋಗ್ಬಿಟ್ಟು ಬಂದೆ. ಏನಾಯಿತು ಅಂದರೆ ಇವತ್ತು ಅಮಾಸೆ, ವ್ಯಾಪಾರಕ್ಕೆ ಹೋಗೋಣ ಅಂದ್ಕೊಂಡ್ರೆ ನಮ್ಮಮ್ಮ ತಿಂಡಿ ಎಲ್ಲ ಮಾಡಾದ್ಮೇಲೆ ಈ ಯಾವಳು ಎಲ್ಲೂ ಹೋಗೋದು ಬೇಡ, ಮನೇಲಿರೋಣ ಅಂತ ಹೇಳ್ತಾ, ಹಾಗಾಗಿ ನಾನು ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ನನಗೂ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಬರೋಕ್ಕೆ ಹೋಗಿದ್ದೋ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ದೋ. ಹಂಗೆ ಬರಬೇಕಾದ್ರೆ ಅಲ್ಲಿ ಮಶ್ರೂಮ್ ತಗೊಬಂದು 50 ರೂಪಾಯಿ ಒಂದು ಪಾಕೆಟು ಅಂತ ಅಂದರು. ಮಶ್ರೂಮು ಮತ್ತು ಚೀಸ್ ತೊಗೊಬಂದೆ ನಾನು. ಈ ಚೀಸಲ್ಲಿ ಮಕ್ಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಹೇಳ್ಬೇಕಾದ್ರೆ ಮಶ್ರೂಮ್ ತಿಂದು ತುಂಬ ದಿನ ಆಗಿತ್ತು. ನಾನು ಸುಮಾರು ಒಂದು 7-8 ತಿಂಗಳೇ ಆಗಿತ್ತು. ಸಿಕ್ಕೇ ಇರಲಿಲ್ಲ. ಅಂದರೆ ನಾವಿದ್ದಾಗ ಅವ್ರು ಮಾರಕ್ಕೆ ಬರ್ತಿರ್ಲಿಲ್ಲ, ಬತ್ತಾರೆ ಈ ಕಡೆ ಎಲ್ಲ ಮಾರೋರು. ನಾವಿದ್ದಾಗ ಅವ್ರು ಬರ್ತಾ ಇರಲಿಲ್ಲ. ನಾನಿವತ್ತು ಹೇಗೋ ಒಂದು ಅಂಗಡಿ ನೋಡ್ದೋ. ಆ ಅಂಗಡಿ ನಾನು ಯಾವತ್ತೋ ಕೇಳಿದ್ದೆ ಮಶ್ರೂಮ್ ಬಿರಿಯಾನಿ ತಿನ್ನೋಕೋದಾಗ ಎಲ್ಲಿ ಸಿಗುತ್ತೆ ಅಂತ. ಅವ್ರು ನನಗೆ ಅಡ್ರೆಸ್ ಹೇಳಿದರು. ಅದಕ್ಕೋಸ್ಕರ ನಾವಿಬ್ಬರು ಹೋಗ್ಬಿಟ್ಟು ಅಲ್ಲಿ ತಗೊಬಂದು ಅಷ್ಟರಲ್ಲಿ ನಮ್ಮಮ್ಮ ಈ ದಾಳಿಂಬೆ ಹಣ್ಣು ಸುಲಿದು ಕೊಡ್ತು ಬಂದಾಗ ತಿನ್ಕೊಂಡು ಕೂತಿದ್ದೆ ನೋಡಿ. ಮತ್ತು ಈ ಮಶ್ರೂಮ್ ಇರುತ್ತಲ್ಲ, ಇದನ್ನು ಹಾಗೆ ಮಾಡಬಾರ್ದು. ಈ ಸಿಪ್ಪೆ ಇರುತ್ತಲ್ಲ, ಈ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು ನೋಡಿ. ಅದು ಎಷ್ಟು ನೀಟಾಗಿ ತೆಗಿಬೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ ತೆಗಿಯೋದಕ್ಕೆ. ಅಂದರೆ ಈ ಏನು ಸ್ವಲ್ಪ ಕಸ ಥರ ಎಲ್ಲ ಹುಲ್ಲಲ್ಲಲ್ವ ಇದನ್ನು ಬೆಳೆಯೋದು, ಆ ಹುಲ್ಲಿಂದು ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ. ಇಲ್ಲಿ ಈ ಥರ ನೀಟಾಗಿ ಹಂಗೆ ಒಂಚೂರು ನಿಧಾನಕ್ಕೆ ತೆಗಿತಾಯಿದ್ರೆ ಎಲ್ಲ ಎಳೆಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ತೆಗಿಯೋದಕ್ಕೆ ಒಂಥರ ಚೆನ್ನಾಗೈತೆ ಹೇಳ್ಬೇಕಂದ್ರೆ. ಅಂದರೆ ತೀರಾ ಜಾಸ್ತಿ ಪ್ರೆಸ್ ಮಾಡಿದ್ರೆ ಮಶ್ರೂಮ್ ಒಡೆದೋಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ತೆಗಿಬೇಕು. ಇಲ್ಲಿ ನಮ್ಮಮ್ಮ ನೀಟಾಗಿ ತೆಗಿತೈತೆ, ನನಗೇನು ಅಷ್ಟೊಂದು ತೆಗಿಯೋಕ್ಕೆ ಗೊತ್ತಾಯಿಲ್ಲ. ನೀವು ನೋಡ್ತಿರ್ಬೋದು, ಎಳೆದೋ ಇಡ್ತಾಯಿದ್ದೀನಿ ನಾನು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ತುಪ್ಪ ಕಾಯಿಸಿದ್ರು. ಅಂದರೆ ಇದು ಪ್ಯೂರ್ ತುಪ್ಪ. ಇತ್ತೀಚೆಗೆ ನಾವು ಇದಕ್ಕೆ ಹೋಗಿದ್ವಲ್ಲ, ಆವಾಗ ತಗೊಬಂದಿದ್ದು. ಅದು ಕಾಯಿಸಿದ್ದು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಾಯಿಸಿರೋ ವೀಡಿಯೋನೇ ತೋರಿಸಿದೆ, ಹಾಗಾಗಿ ತೋರಿಸಿಲ್ಲ ನೋಡಿ. ಇಲ್ಲಿ ಈಗ ಸಿಪ್ಪೆ ಎಲ್ಲ ಸುಲಿದ ಮೇಲೆ ಹೇಗಾಯಿತು ಅಂತೇಳ್ಬಿಟ್ಟು ಒಂಥರ ಮೊಟ್ಟೆ ಥರ ಕಾಣಿಸ್ತೈತಲ್ವ, ಅಂದರೆ ಮೇಲ್ಗಡೆದೆಲ್ಲ ಹೋಗಿದೆ ಅಲ್ವ, ಹಾಗಾಗಿ. ಮತ್ತು ಇದನ್ನು ಮಾಡೋಣ ಅಂತೇಳ್ಬಿಟ್ಟು ನಾನು ಇದು ಮೇಲ್ಗಡೆ ಸ್ವಲ್ಪ ತೊಟ್ಟಿರ್ತಾವಲ್ಲ, ಅದು ತೀರಾ ಒಂದು ಸ್ವಲ್ಪ ಚೆನ್ನಾಗಿಲ್ದಿರೋದೆಲ್ಲ ಕಟ್ ಮಾಡಾಕ್ತಾಯಿದ್ದೆ.
ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊತೀವಿ. ಇದು ಬೇಕು ಅಂದರೆ ಎರಡೆರಡು ಮಾಡ್ಕೊಬೋದು. ನಾನು ಇದೊಂದು ದಪ್ಪದಿತ್ತಲ್ಲ ಅಂತೇಳ್ಬಿಟ್ಟು 4 ಪೀಸ್ ಮಾಡಿದೆ. ತೀರಾ ಚಿಕ್ಕದಿದ್ರೆ ಒಂದು ಎರಡೆರಡು ಪೀಸ್ ಮಾಡ್ತೀನಿ. ದಪ್ಪದಿದ್ದಾವಲ್ಲ ಅದಕ್ಕೆ, ಅದೊಂದೇ ಹೇಳ್ಬೇಕಂದ್ರೆ ದಪ್ಪ ಇರೋದು. ಇನ್ನು ಮಿಕ್ದವೆಲ್ಲ ಸಣ್ಣ ಸಣ್ಣವೇ ಇರೋದು, ಅವೇನು ಅಷ್ಟೊಂದು ದಪ್ಪ ಇಲ್ಲ. ಈ ಥರ ಕಟ್ ಮಾಡಿ ನೀರೊಳಗಡೆ ಹಾಕ್ಕೋಬೇಕು. ಅಂದರೆ ನೀರೊಳಗಡೆ ಹಾಕೋದ್ರಿಂದ ಸ್ವಲ್ಪ ಏನಾದರೂ ಸಣ್ಣ ಸಣ್ಣ ಕಸ ಎಲ್ಲ ಇದ್ರೂ ಹೋಗುತ್ತೆ. ಮತ್ತು ಇದಕ್ಕೆ ಮಸಾಲೆನ ನಾನು ಜೋಡಿಸ್ಕೊತಾ ಇದ್ದೀನಿ. ಅದು ನೀರಲ್ಲಿ ಎಣ್ಣೆ ಹಾಕ್ಬಿಟ್ಟು ನಾನು ಇಲ್ಲಿ ಮಸಾಲೆ ಜೋಡಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಹಾಕೋಂಗಿಲ್ಲ, ಸೇಮ್ ಮಟನ್ ಮಸಾಲನೇ ಹಾಕೋದು. ಚಕ್ಕೆ ಲವಂಗ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕಬೇಕು. ಮತ್ತು ಈ ಮಶ್ರೂಮ್ ಎಲ್ಲ ನಾನು ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ. ವಾಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಬಿಟ್ಟು ನೀಟಾಗಿ ಕಲಸಿಡ್ತೀನಿ. ಯಾಕಂದರೆ ಇದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿಬೇಕು, ಇಲ್ಲಾಂದರೆ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ. ಈ ಮಶ್ರೂಮ್ ನಾವು ಅಡುಗೆ ಮಾಡಿದ್ಮೇಲೆ ಒಂಥರ ಸಪ್ಪೆ ಅಂತ ಅನಿಸುತ್ತೆ. ಈಗ ಮೀನಿಗೆ ಹೇಗೆ ನಾವು ಮಸಾಲೆ ಹಚ್ಚಿಬಿಟ್ಟು ಅಡುಗೆ ಮಾಡ್ತೀವಲ್ವ, ಅದೇ ಥರ ಈ ಮಶ್ರೂಮ್ಗೂ ಮಾಡಬೇಕು. ಅಂದರೆ ಪ್ಯೂರು ಮಶ್ರೂಮ್ ಆದರೆ ತೀರಾ ನಾಟಿ ಅಣಬೆ, ಅಂದರೆ ಈಗ ಈ ಮಳೆಗಾಲದಲ್ಲಿ ಸಿಗ್ತಾವಲ್ಲ ಆ ಅಣಬೆ ಆದರೆ ಅದ್ರ ರುಚಿನೇ ಬೇರೆ. ಈ ಥರ ಅಣಬೆಗೆಲ್ಲ ಈ ಥರ ಫಸ್ಟೇ ಸ್ವಲ್ಪ ಉಪ್ಪು ಖಾರನ ಹಾಕ್ಬಿಟ್ಟು ಅದನ್ನು ನೆನೆಸಿಡ್ಬೇಕಾಗುತ್ತೆ. ಇಲ್ಲಾಂದರೆ ಇದು ಅಷ್ಟೊಂದು ಏನು ರುಚಿ ಇರಲ್ಲ, ಸಪ್ಪೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಸೈಡ್ಗೆ ಎತ್ತಿಟ್ಟಿದ್ದೆ. ಆಮೇಲೆ ಖಾರ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಏನು ಜೋಡಿಸಿಟ್ಟಿದ್ದೀನಲ್ಲ ನೋಡಿ, ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ. ಮತ್ತು ಒಂದು 2 ಟೊಮಾಟೋನು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಇದಕ್ಕೆ ಕಾಯಿ ಹಾಕಲ್ಲ, ಕಾಯಿ ಬೇಕಾದರೆ ಹಾಕ್ಕೋತಾರೇನೋ, ಆದರೆ ನಾವಿದಕ್ಕೆ ಕಾಯಿ ಹಾಕಲ್ಲ. ಯಾಕಂದರೆ ನಾವಿದು ಗ್ರೇವಿ ಥರ ಮಾಡ್ತಾಯಿರೋದು, ಸಾರೇನು ಮಾಡಲ್ಲ. ಸಾರು ಮಾಡೋರು ಕಾಯಿ ಹಾಕ್ತಾರೆ, ಇಲ್ಲ ಅನ್ನಲ್ಲ. ಕಾಯಿ, ಕಡಲೆ ಏನೇನೋ ಹಾಕ್ತಾರೆ. ಮತ್ತು ಖಾರ ರುಬ್ಬಿ ರೆಡಿಯಾಗಿದೆ. ಇವಾಗ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ನಾನು ಮಶ್ರೂಮೇ ಹಾಕ್ತಾಯಿದ್ದೀನಿ. ನಾನೇನು ಉಪ್ಪು ಖಾರ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಲ್ಲ ಆ ಮಶ್ರೂಮ್ನ ಹಾಗೆ ಹಾಕ್ತಾಯಿದ್ದೀನಿ. ಫಸ್ಟೇ ಮಸಾಲೆನ ಫ್ರೈ ಮಾಡ್ಕೊತಾ ಇಲ್ಲ, ನಾನಿಲ್ಲಿ ಮಶ್ರೂಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎಣ್ಣೆಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇದೇನಾಗುತ್ತೆ ಗೊತ್ತಾ, ಎಣ್ಣೆಲಿ ಹಾಕಿ ನಾವು ಫ್ರೈ ಮಾಡಿದ ತಕ್ಷಣ ಇದರಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ, ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಇಷ್ಟನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ನೋಡಿ ನೀವು, ಇದರಲ್ಲಿ ನೀರಿನ ಅಂಶ ಇರುತ್ತೆ. ಕೆಲವ್ರು ಹೇಳ್ತಾರೆ ಮೂಲಂಗಿ, ಬೀನ್ಸಲ್ಲಿ ಮಾತ್ರ ನೀರಿನ ಅಂಶ ಇರುತ್ತೆ ಅಂತ ಹೇಳ್ಬಿಟ್ಟು, ಮಶ್ರೂಮಲ್ಲೂ ಇರುತ್ತೆ ನೋಡಿ. ಇವಾಗ ಒಂದು ಸ್ವಲ್ಪ ಟೈಮ್ ಹಿಂಗೆ ಫ್ರೈ ಆಗಲಿ, ನಾನು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ನಾನು. ಅಂದರೆ ಎಷ್ಟು ನೀರಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಂಚೂರು ಇರುತ್ತೆ, ತೀರಾ ಏನು ಜಾಸ್ತಿ ಇರೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಎಲ್ಲ ಹಾಕ್ಕೋತೀನಿ. ಇವಾಗ ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತಾ ಇದ್ದೀನಿ. ಅದೆಲ್ಲ ಎಣ್ಣೆ ಅಲ್ಲ, ನೀರಿನ ಅಂಶ ಬಿಟ್ಟಿರೋದು ನೋಡಿ, ಅಲ್ಲಿ ನೀರಿನ ಅಂಶ ಬಿಟ್ಕೊಂಡಿರೋದು. ಮತ್ತು ಹಿಂದೆಯೇ ನಾನು ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಇಷ್ಟು ಮಸಾಲೆನೂ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಆವಾಗಲೇ ಖಾರದ ಪುಡಿನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೋಸ್ಕರ. ಮತ್ತು ಹಿಂದೆಯೇ ನಾನು ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪನೂ ಈಗಲೇ ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು. ನೀರು ಬೇಕಾದರೆ ಆಮೇಲೆ ನಮಗೆ ಬೇಕಾದರೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇವಾಗ ಇದನ್ನು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಚ್ಕೊಳ್ಳೋಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಇದು ಬಿಡ್ದಂಗೆ ಎಲ್ಲ ಕಡೆನೂ ಅದು ಮಸಾಲೆ ಇದಾಗಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಯಾಕಂದರೆ ಅದಕ್ಕೆ ನಾನು ಉಪ್ಪು ಹಾಕಿದ್ದೆ, ಒಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಅಂದರೆ ತೀರಾ ಜಾಸ್ತಿ ಆಗಿಲ್ಲ, ಅಕಸ್ಮಾತ್ ಜಾಸ್ತಿ ಆದರೆ ಯಾರೂ ತಿನ್ನೋಕ್ಕಾಗಲ್ಲ, ಕಮ್ಮಿ ಇದ್ದರೆ ಓಕೆ ಅಂತ ಹೇಳ್ಬಿಟ್ಟು ಒಂದು ಹಂತಕ್ಕೆ ನಾನು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಟೈಮು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಯಾಕಂದರೆ ನಾವು ಪ್ಲೇಟ್ ಮುಚ್ಚಿ ಬಿಟ್ಟಾಗಲೇ ಯಾವುದೇ ಅಡುಗೆ ಆದ್ರೂ ಚೆನ್ನಾಗಿರೋದು. ಇಲ್ಲ ಅಂದರೆ ಅದು ಬರೀ ಅಂದರೆ ಹಿಂಗೆ ಪ್ಲೇಟ್ ಮುಚ್ಚದಲ್ಲೇ ಬಿಟ್ಟರೆ ಅದೇನು ಅಷ್ಟೊಂದು ಇದಿರೋದಿಲ್ಲ. ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿಬಿಟ್ಟಾಗ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಫುಲ್ಲು ಎಲ್ಲ ಸಾಂಬಾರೆಲ್ಲ ಬೆಂದು ಒಂಥರ ಗಟ್ಟಿ ಥರ ಬರುತ್ತೆ. ಇವಾಗ ಇನ್ನೂ ಒಂದು ಮೀಡಿಯಮಲ್ಲಿದೆ, ಇದು ಇನ್ನೂ ಸ್ವಲ್ಪ ಪ್ಲೇಟ್ ಮುಚ್ಚಬೇಕು. ಇವಾಗ ನೋಡಿ ಮಶ್ರೂಮ್ ಎಲ್ಲ ಇದು ಎಷ್ಟು ಈಗ ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ ಅಲ್ಲ, ಇದು ಬೆಂದ ಮೇಲೆ ಒಂದು ಇಷ್ಟು ಕಾಣಿಸುತ್ತೆ. ಇದರಲ್ಲಿ ಮಶ್ರೂಮ್ ಇದೆಯೋ ಇಲ್ವೋ ಅನಿಸುತ್ತೆ, ಆ ಥರ ಕಾಣಿಸುತ್ತೆ. ಈಗ ಈ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ತಾರೆ. ನಾನು ಹಂಗೆ ಅಂದ್ಕೊಂಡೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 4 ಪ್ಯಾಕೆಟ್ ತರಬೇಕು, ಅದಕ್ಕೆ 200 ರೂಪಾಯಿ ಆಗೋಗುತ್ತೆ. ಬೇಡ, ಯಾವಾಗಾದರೂ ಇನ್ನೊಂದು ಸರಿ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಶ್ರೂಮ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದು ನಾನು. ಈಗ 1 kg ರೈಸ್ ಹಾಕ್ತೀವಿ ಅಂದರೆ ಅದಕ್ಕೆ ಒಂದು 4 ಪ್ಯಾಕೆಟ್ ಆದರೂ ಬೇಕು. ಇಲ್ಲ 1 ಪ್ಯಾಕೆಟು 2 ಪ್ಯಾಕೆಟ್ ಅಂದರೆ ಅದು ಕಾಣಿಸೋದೇ ಇಲ್ಲ ಅದರಲ್ಲಿ ಹೇಳಬೇಕಂದ್ರೆ. ಅದಕ್ಕೋಸ್ಕರ ನಾನು ಅದು ತಂದಿಲ್ಲ, 2 ಪ್ಯಾಕೆಟ್ ತಂದೆ. ಮತ್ತು ನೋಡಿ ಇಲ್ಲಿ ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದು ಹೇಳ್ಬೇಕಂದ್ರೆ. ಅಂದರೆ ಇದಕ್ಕೆ ಚಪಾತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಇದಕ್ಕೆ ರೈಸ್ ಮಾಡಿದ್ದೆ, ಮುದ್ದೆ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ರೈಸ್ ಮಾತ್ರ ಮಾಡಿದ್ದೆ, ಇನ್ನೇನು ಮಾಡಿರಲಿಲ್ಲ.
ಇನ್ನೊಂದು ದಿವಸ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇದು ಫುಲ್ಲು ಬೆಂದಿದೆ. ಇವಾಗ ಆಫ್ ಮಾಡಿದ್ದೀನಿ ನಾನು. ಅಂದರೆ ನಮಗೆ ಸಾಕು ಇಷ್ಟು, ತೀರಾ ಏನು ತೆಳ್ಳಗೆ ತೀರಾ ಅಷ್ಟೊಂದೇನು ಗಟ್ಟಿಗೂ ಬೇಡ, ಈ ಮೀಡಿಯಮ್ ಆಗಿರಬೇಕು. ತೀರಾ ಗಟ್ಟಿಯಾದರೂ ತಿನ್ನೋಲ್ಲ, ತೆಳ್ಳಗಿದ್ರೂ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದು ಹಂತದಲ್ಲಿ ಮಾಡಿದ್ದೀನಿ. ಇವಾಗ ನೋಡಿ ಮಶ್ರೂಮ್ ಕರಿ ರೆಡಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇದಕ್ಕೆ ಅದೇನೋ ಬಟರ್ ರೋಟಿ ಅಂತ ಮಾಡ್ತಾರಲ್ಲ, ಅದ್ರ ಜೊತೆ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ನಾವು ಯಾವಾಗಲೂ ಒಂದ್ಸರಿ ಹೋಟೆಲಲ್ಲಿ ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಆದರೆ ನನಗೆ ಅದು ಮನೇಲಿ ಮಾಡೋಕ್ಕೆ ಬರಲ್ಲ. ನೋಡೋಣ, ಮುಂದಿನ ದಿನದಲ್ಲಿ ಕಲಿಬೇಕು. ಇದಾಗಿತ್ತು ಇವತ್ತಿನ ವ್ಲಾಗು ಮತ್ತು ರೆಸಿಪಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ. ನೀವು ವಿಡಿಯೋ ನೋಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.